ಈದ್ ಉಲ್ ಫಿತ್ರ್ ಆಚರಣೆ ವಿಚಾರದಲ್ಲಿ ಉಳ್ಳಾಲದ ಜನರಿಗೆ ಯಾವುದೇ ಗೊಂದಲವಿಲ್ಲ. ದರ್ಗಾ ಸಮಿತಿಯ ಕೆಲವು ಸ್ವಘೋಷಿತ ಪದಾಧಿಕಾರಿಗಳಿಂದ ಕೃತಕ ವಿವಾದ ಸೃಷ್ಟಿ ಆಗಿದೆ ಎಂದು ಉಳ್ಳಾಲದ ಸೈಯದ್ ಮದನಿ ಸುನ್ನಿ ಸೆಂಟ್ರಲ್ ಕಮಿಟಿಯ ನಿರ್ದೇಶಕ ಶಿಹಾಬುದ್ದೀನ್ ಸಕಾಫಿ ಆರೋಪ ಮಾಡಿದರು. ಈದ್ ಉಲ್ ಫಿತ್ರ್ ಆಚರಣೆ ವಿಚಾರದಲ್ಲಿ ಉಳ್ಳಾಲದ ಜನತೆಗೆ ಯಾವುದೇ ಗೊಂದಲವಿಲ್ಲ. ದರ್ಗಾ ಸಮಿತಿಯ ಕೆಲವು ಸ್ವಘೋಷಿತ ಪದಾಧಿಕಾರಿಗಳು ಕೃತಕ ವಿವಾದ ಸೃಷ್ಟಿಸಿದ್ದಾರೆ ಎಂದು ಉಳ್ಳಾಲ ಸೈಯದ್ ಮದನಿ ಸುನ್ನಿ ಸೆಂಟ್ರಲ್ ಕಮಿಟಿಯ ನಿರ್ದೇಶಕ ಶಿಹಾಬುದ್ದೀನ್ ಸಕಾಫಿ ಆರೋಪಿಸಿದ್ದಾರೆ. ಚಂದ್ರದರ್ಶನವನ್ನು ಆಧರಿಸಿ ಈದ್ ಉಲ್ ಫಿತ್ರ್ ಆಚರಿಸಲಾಗುತ್ತಿದ್ದು, ಚಂದ್ರದರ್ಶನಕ್ಕೆ ಸಂಬಂಧಿಸಿ ಆಯಾ ಮೊಹಲ್ಲಾದ ಕಾಜಿಗಳು ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಈದ್ ಕುರಿತಂತೆ ಮಂಗಳೂರು ಮತ್ತು ಉಡುಪಿ ಕಾಜಿಗಳ ಘೋಷಣೆಯು ಅವರನ್ನು ಕಾಜಿಗಳಾಗಿ ನೇಮಿಸಿದ ಮೊಹಲ್ಲಾಗಳಿಗೆ ಮಾತ್ರ ಸೀಮಿತವಾಗಿದ್ದು, ಅವರ ತೀರ್ಮಾನವು ಉಳ್ಳಾಲದ ಕಾಜಿ ಸೈಯದ್ ಫಜಲ್ ಕೊಯಮ ತಂಗಳ್ ಕೂರತ್ ಅವರು ಕಾಜಿಯಾಗಿರುವ ಮೊಹಲ್ಲಾಗಳಿಗೆ ಅನ್ವಯಿಸುವುದಿಲ್ಲ ಎಂದವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಈದ್ ಆಚರಣೆಯು ಯಾವುದೇ ಸಂಘಟನೆಯ ಆದೇಶದಂತೆ ನೆರವೇರುವ ರೂಢಿಯಲ್ಲ. ವಿವಿಧ ಮೊಹಲ್ಲಾಗಳಲ್ಲಿ ಪ್ರತ್ಯೇಕ ಈದ್ ಆಚರಣೆಯಾಗುವುದು ಅಪಚಾರವೇನಲ್ಲ, ಅದು ಸಹಜ. ಆಯಾ ಮೊಹಲ್ಲಾದವರು ಕಾಜಿಗಳ ಆದೇಶದಂತೆ ಈದ್ ಆಚರಿಸುವುದು ಸರಿಯಾದ ಕ್ರಮವಾಗಿದೆ ಎಂದರು. ತಲೆತಲಾಂತರಗಳಿಂದ ಉಳ್ಳಾಲದ ಕೇಂದ್ರ ಜುಮಾ ಮಸೀದಿಯಲ್ಲಿ ಉಳ್ಳಾಲ ಕಾಜಿ ಅವರು ಸೂಚಿಸುವ ದಿನದಂದು ಈದ್ ಆಚರಿಸುತ್ತಾ ಬರಲಾಗುತ್ತಿದೆ. ಅದರಂತೆ ಈ ವರ್ಷವೂ ಕಾಜಿಗಳ ಆದೇಶದಂತೆ ಸೋಮವಾರ ಈದ್ ಆಚರಿಸಲಾಗಿದೆ ಎಂದರು. ಕುರ್ಆನ್ ಪಾರಾಯಣ ಮಾಡಲು ಇನ್ನಿತರ ಹಲವು ಧಾರ್ಮಿಕ ಆಚರಣೆಗಳನ್ನು ಮಾಡಲಿಕ್ಕಿರುವುದು ಅದು ಸದಾ ಸಮಯ ತೆರೆದಿರಬೇಕಾದ್ದು. ಉಳ್ಳಾಲದ ಚರಿತ್ರೆಯಲ್ಲೇ ಅದು ಮುಚ್ಚಿಕೊಂಡಿರಲಿಲ್ಲ. ಮುಚ್ಚಿದಾಗ ಜನರು ಗಾಬರಿಯಾದರು. ನಾನಾ ಕಡೆಯಿಂದ ಊರಿನ ಕಡೆ ಮತ್ತಿತರ ಕಡೆಯಿಂದ ಜನರೆಲ್ಲರೂ ಬಂದರು. ಹಾಗೆ ನೀವು ಮುಚ್ಚಿದ್ದು ಸರಿಯಲ್ಲ ಅಂತ ಹೇಳಿದರು. ಜನರೆಲ್ಲರೂ ಈ ವಿಷಯದಲ್ಲಿ ಗಾಬರಿಗೊಂಡು ಅಲ್ಲಿ ಗೊಂದಲವಾದಾಗ ಮಧ್ಯಪ್ರವೇಶಿಸಿದರು ಪೊಲೀಸ್ ಅಧಿಕಾರಿಗಳು. ಸನ್ಮಾನ್ಯ ACP ಶ್ರುತಿಯವರು ಅವರ ನಿರ್ದೇಶನದಂತೆ ಬಾಗಿಲು ತೆರೆಯಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಮದನಿ ಸುನ್ನಿ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಜಮಾಲ್ ಮುಸ್ಲಿಯಾರ್, ಕುಬೈಲ್ ತಂಗಳ್, ಆಸಿಫ್ ಮದನಿ ನಗರ, ಯುಡಿ ಬದ್ರುದ್ದೀನ್ ಉಪಸ್ಥಿತರಿದ್ದರು.